ಸ್ವಚ್ಛತೆ ಕಾಪಾಡುವಂತೆ ಒತ್ತಾಯಿಸಿ ಸ್ವಂತ ಮನೆ ನಮ್ಮ ಹಕ್ಕು ಹೋರಾಟ ಸಮಿತಿಯ ಕಾರ್ಯಕರ್ತರು ಬೂದನೂರು ಗ್ರಾಮ ಪಂಚಾಯಿತಿ ಎದುರು ಪ್ರತಿಭಟನೆ ನಡೆಸಿದರು. ಬೆಳಿಗ್ಗೆ ಸ್ವಂತ ಮನೆ ನಮ್ಮ ಹಕ್ಕು ಹೋರಾಟ ಸಮಿತಿಯ ಬೂದನೂರು ಸತೀಶ್ ಅವರ ನೇತೃತ್ವದಲ್ಲಿ ಜಮಾವಣೆಗೊಂಡ ಗ್ರಾಮಸ್ಥರು ನಂತರ ಧಿಕ್ಕಾರ್ಥ ಘೋಷಣೆಗಳನ್ನು ಕೂಗುತ್ತಾ ಬೂದನೂರು ಗ್ರಾಮ ಪಂಚಾಯಿತಿ ಎದುರು ಪ್ರತಿಭಟನೆ ನಡೆಸಿದರು. ಗ್ರಾಮದಲ್ಲಿ ಸ್ವಚ್ಛತೆ ಕಾಪಾಡುತ್ತಿಲ್ಲ, ನೈರ್ಮಲ್ಯತೆ ಕಾಪಾಡುತ್ತಿಲ್ಲ, ಎಲ್ಲೆಲ್ಲೂ ಸಹ ಕಸಗಳು ಬಿದ್ದಿದೆ. ಇದರಿಂದಾಗಿ ಮಹಿಳೆಯೊಬ್ಬರಿಗೆ ಡೆಂಗ್ಯೂ ಬಂದಿದ್ದು ಅವರು ಚಿಕಿತ್ಸೆಗಾಗಿ ದಾಖಲಿಸಿದ್ದಾರೆ. ಹಾಗಾಗಿ ಕೂಡಲೇ ಸ್ವಚ್ಛತೆಯನ್ನು ಕಾಪಾಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಸರ್ಕಾರವನ್ನು ವಂಚಿಸಿ ಸ್ವಚ್ಛತೆ ಲೆಕ್ಕವನ್ನು ಸುಳ್ಳು ಲೆಕ್ಕ ನೀಡುತ್ತಿರುವ ಬೂದನೂರು ಗ್ರಾಮ ಪಂಚಾಯತಿ ಆಡಳಿತಕ್ಕೆ ಹೇಳಿ ಧಿಕ್ಕಾರ. ಅಯ್ಯಯ್ಯೋ ಅಯ್ಯಯ್ಯೋ, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು. ಗ್ರಾಮದಲ್ಲಿ ಅನಾರೋಗ್ಯ ವಾತಾವರಣ ನಿರ್ಮಾಣ ಮಾಡುವ ಬೂದನೂರು ಗ್ರಾಮ ಪಂಚಾಯತಿ ಆಡಳಿತಕ್ಕೆ ಹೇಳಿ ಧಿಕ್ಕಾರ. ಅಯ್ಯಯ್ಯೋ ಅಯ್ಯಯ್ಯೋ, ಘನತ್ಯಾಜ್ಯ ತ್ಯಾಜ್ಯ ಘಟಕಗಳನ್ನು ನಿರ್ಮಾಣ ಮಾಡಿದ ಬೂದನೂರು ಗ್ರಾಮ ಪಂಚಾಯತಿ ಆಡಳಿತಕ್ಕೆ ಹೇಳಿ ಧಿಕ್ಕಾರ. ಗ್ರಾಮದಲ್ಲಿ ಡೆಂಗ್ಯೂ ಸೋಂಕು ಹರಡುತ್ತಿರುವ ಹಿನ್ನೆಲೆಯಲ್ಲಿ ಗ್ರಾಮದ ಸ್ವಚ್ಛತೆ ಮಾಡಲು ಆಗ್ರಹಿಸಿ ಮನವಿ ಕೊಡ್ತಾ ಇದೀವಿ ಸರ್. ಏನಂದ್ರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಹಳೆ ಬೂದನೂರು ಗ್ರಾಮದ 3ನೇ ವಾರ್ಡ್ನ ಮಹಿಳೆಯೊಬ್ಬರಿಗೆ ಡೆಂಗ್ಯೂ ಸೋಂಕು ತಗುಲಿ ಸ್ಯಾಂಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕಳೆದ ಹಲವು ದಿನಗಳಿಂದ ನಿಯಮಿತವಾಗಿ ಗ್ರಾಮದ ಸ್ವಚ್ಛತೆ ಮಾಡದೆ ರೋಗಗಳಿಗೆ ಆಹ್ವಾನ ನೀಡಿದಂತಾಗಿದೆ. ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಖಾಲಿ ನಿವೇಶನ, ರಸ್ತೆ ಬದಿಗಳಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ಬಿದ್ದಿದ್ದು ಇತ್ತೀಚೆಗೆ ಮಳೆಯಿಂದ ಡೆಂಗ್ಯೂ ಉಲ್ಬಣಗೊಳ್ಳುವ ಸಾಧ್ಯತೆ ಕಾಣಿಸ್ತಾ ಇದೆ. ಊರಲ್ಲಿ ಸದ್ಯ ಡೆಂಗ್ಯೂ ಕಾಣಿಸಿಕೊಂಡಿರುವ ಏರಿಯಾದಲ್ಲಿ ಸಾವಿರಾರು ಮಕ್ಕಳು ಓದುವ ಶ್ರೀ ವೆಂಕಟೇಶ್ವರ ವಿದ್ಯಾನಿಕೇತನ ಶಾಲೆ ಇದ್ದು ಮಕ್ಕಳಿಗೆ ರೋಗ ಹರಡುವ ಭೀತಿ ಎದುರಾಗಿದೆ. ಬಹುಮುಖ್ಯವಾಗಿ ಗ್ರಾಮದ ಹಲವರಿಗೆ ಜ್ವರ ಬಾಧೆ ಕಾಣಿಸಿಕೊಂಡಿದೆ. ತಪಾಸಣೆ ಮಾಡಲು ಕ್ರಮ ವಹಿಸಲು ಮತ್ತು ಗ್ರಾಮದ ಸ್ವಚ್ಛತೆಗೆ ಅಗತ್ಯ ತುರ್ತು ಕ್ರಮ ವಹಿಸಲು ವಿನಂತಿಸುತ್ತೇವೆ. ಮುಂದಿನ 48 ಗಂಟೆಯಲ್ಲಿ ಅಗತ್ಯ ಸ್ವಚ್ಛತೆಗೆ ತುರ್ತು ಕ್ರಮ ವಹಿಸದಿದ್ದಲ್ಲಿ ಹೋರಾಟವನ್ನು ತೀವ್ರಗೊಳಿಸಲಾಗುವುದು ಎಂಬುದನ್ನು ಗಮನಿಸ್ತಾ ಇದ್ದೀವಿ ನಾವು. ಆಯ್ತಾ? ದಯಮಾಡಿ ನೀವು ಕಸ ಎತ್ತಾಕ್ಸೋದ್ರಿಂದ ಡೆಂಗ್ಯೂ ಹೋಗಲ್ಲ, ಗೊತ್ತಿದೆಯಾ? ಡೆಂಗ್ಯೂ ರೋಗದಲ್ಲಿ ಒಂದು ಸಣ್ಣ ಪ್ಲಾಸ್ಟಿಕ್ ಲೋಟದಲ್ಲಿ ನೀರು ಬಿದ್ದರೆ ಸಾಕು, ಒಂದು ಕಾಯಿ ತೆಂಗಿನಕಾಯಿ ಚಿಪ್ಪು ಬಿದ್ದಿದ್ರೆ ಅದ್ರ ಮೇಲೆ ಟೈಯರು ಈ ಥರದ ಮೇಲೆ ಹೊಸ ನೀರು ಬಿದ್ದಾಗ ಹೊಸ ನೀರಿಗೆ ಸೊಳ್ಳೆಗಳು ಬಂದು ಕಚ್ಚುತ್ತವೆ. ಅದು ನಿಮ್ಮ ಕೆಂಪಣ್ಣಿಗೆ ಕರಿ ಎಣ್ಣೆ ಅರ್ಥ ಆಯ್ತಾರೋ ನನಗೆ ಗೊತ್ತಿಲ್ಲ. ನನ್ನ ಊರಿನ ಜನ ಸದೋಬಿಟ್ರೆ ಏನು ಮಾಡೋದು? ಚಿಕ್ಕ ಮಗು ಮಕ್ಕಳು ಬಂದ್ಬಿಟ್ಟಿದೆ ಸಾರ್, ಸೋಮಣ್ಣ ತೆಂಗು ಯಾರೋ ಚಾಮುಂಡಿ ಸೋಮ ಏನೋ ಮಕ್ಕಳು ಬಂದಿದೆ. ಆ ಹುಡುಗ ಸಪ್ಲೈ ಮೇಡಮ್ ಅವರೇ ಇದರಲ್ಲಿ ಡಾಬಾದಲ್ಲಿ ಆ ಸಪ್ಲೈ ಹುಡುಗ ಇವತ್ತು 10,000 ರೂಪಾಯಿ ಕಟ್ಕೊಂಡು ಹಾಸ್ಪಿಟಲ್ ಕೂತ್ಕೊಂಡ್ರೆ ಒಬ್ಬ ಜೀವನ ಕಟ್ಟೋದು ಹೆಂಗೆ ನೋಡಿ. ಎಷ್ಟು ನಿಮ್ಮ ಮಾಡೋ ನಿರ್ಲಕ್ಷ್ಯಗಳು ಪಂಚಾಯತಿಯವರು, ಎಷ್ಟು ಮನೆಗಳು ಹಾಳಾಗೋಯ್ತವೆ. ಇಷ್ಟು ಕನಿಷ್ಠ ಜ್ಞಾನ ಇರಬೇಕು. ಈ ತರ ಘಟನೆ ಆಗಿದೆ. ಆಕ್ಚುಲಿ ನಿಮ್ಮ ಅಧ್ಯಕ್ಷರೇನಾಗ ನಿಜವಾದ ಅಧ್ಯಕ್ಷರು ನಿಜವಾದ ಆಡಳಿತ ಮಾಡ್ತಿದ್ರೆ ಗುರುತಿಸಬೇಕಾದ್ರೆ ತೀರ್ಮಾನ ಆಗಬೇಕಿತ್ತು. ಏನೇನು ಮಾಡಬೇಕು, ಸಮಗೋಪಾದಿದ್ರೆ ಕೆಲಸ ಆಗಬೇಕಿತ್ತು. ಪಾಪ ಅಧ್ಯಕ್ಷ ಮನೇಲಿ ಬಂದವ್ರೆ, ಮೆಂಬರ್ಗಳು ಯಾವ ಪಂಚಾಯತಿಗೆ ಬಂದಿಲ್ಲ. ಏನಿದು ರಾತ್ರಿ 11 ಗಂಟೆ ವಿಚಾರ ಬಂದಾಗ ಮಲಗಿಲ್ಲ ನಾವು. ನಿಮ್ಮ DHO ಹಿಡಿದು ಎಲ್ಲರಿಗೂ ಕಾಂಟ್ಯಾಕ್ಟ್ ಮಾಡಿದ್ದೀವಿ ನಾವು. ದಯವಿಟ್ಟು ಅದನ್ನು ಅಗತ್ಯ ಸೌಲಭ್ಯಗಳು ಮಾಡಿ ಮನೆ ಮನೆಗೆ ಜಾಗೃತಿ ಮಾಡೋಕ್ಕೆ ಕರಪತ್ರ ಹೊಡಿಸಿ ನಾವು ಕೊಡ್ತೀವಿ. ಯಾವ ಸತ್ತೋದಲ್ಲ ಮುಂಚೆ ಇದನ್ನ ನೀವು ಅಧ್ಯಕ್ಷರಿಗೆ ಹಿಂಗೆ ನಿಜವಾದ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ರೆ ಬನ್ನಿ ಸುತ್ತು ಸಭೆ ಮಾಡಿ ಏನ್ ಮಾಡ್ಬೇಕು ಗೊತ್ತಾ? ಈಗ ಎಲ್ಲ ಕಳ್ಸೋ ನಂಬರ್ ಕಟ್ ಮಾಡೋ ಎಲ್ಲ ಬಂದು ಅಷ್ಟೇ ಹೋಗಿ ಕೇಳ್ತಾನೆ.